ಶಿರಾ ತಾಲೂಕು ಹುಲಿಕೊಂಟೆ ಹೋಬಳಿಯ ಅಗ್ರಹಾರದಲ್ಲಿ ಕೃಷ್ಣದೇವರಾಯ ಬಲಿಜ ಟ್ರಸ್ಟ್ ವತಿಯಿಂದ ಏರ್ಪಡಿಸಲಾಗಿದ್ದ ಶ್ರೀ ಕೃಷ್ಣದೇವರಾಯರ ಜಯಂತ್ಯೋತ್ಸವ ದಿನದಂದು ಆ ಗ್ರಾಮದ ವೃತ್ತದಲ್ಲಿ ಕೃಷ್ಣದೇವರಾಯನ ಪ್ರತಿಮೆ ಸ್ಥಾಪಿಸುವ ಸ್ಥಳದಲ್ಲಿ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಎಂ ಗೌಡ ತಮ್ಮ ಸ್ವಂತ ಖರ್ಚಿನಿಂದ 5 ಲಕ್ಷ ರೂಪಾಯಿ ವೆಚ್ಚದ ಸೋಲಾರ್ ಹೈಮಾಸ್ಟ್ ದೀಪದ ಅಳವಡಿಕೆಗಾಗಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಮಾಜಿ ಶಿರಾ ತಾಲೂಕು ಬಿಜೆಪಿ ಅಧ್ಯಕ್ಷರಾದ ಡಾಕ್ಟರ್ ಬಿ ಗೋವಿಂದಪ್ಪ ಗುದ್ದಲಿ ಪೂಜೆಯಲ್ಲಿ ಪಾಲ್ಗೊಂಡಿದ್ರು. ಈ ಕಾರ್ಯಕ್ರಮದಲ್ಲಿ ಶ್ರೀ ಕೃಷ್ಣದೇವರಾಯ ಬಲಿಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ರಾಜಣ್ಣ, ಉಪಾಧ್ಯಕ್ಷರಾದ ದಿನೇಶ್ ಗೌಡ, ಕಾರ್ಯದರ್ಶಿ ಎಎಂ ಮೂರ್ತಿ, ಸಹ ಕಾರ್ಯದರ್ಶಿ ಧರ್ಣೇಶ್ ಗೌಡ, ಖಜಾಂಚಿ ರಮೇಶ್, ಡಾಕ್ಟರ್ ನರೇಂದ್ರ, ವಿನೋದ್ ಕುಮಾರ್, ದುರ್ಗಾ ಐಟಿ ಕಾಲೇಜಿನ ನಾಗೇಂದ್ರ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಚಿಕ್ಕಣ್ಣ, ಹನುಮಂತ ನಾಯ್ಕ್, ರಂಗನಾಥ್, ರಾಮಣ್ಣ, ವೇಣುಗೋಪಾಲ್, ನಾಗರಾಜ್, ನಾಗರತ್ನಮ್ಮ, ಪುರುಷೋತ್ತಮ್, ಸಮಾಜದ ಮುಖಂಡರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಬಲಿಜ ಸಮುದಾಯದ ಯುವಕರು ಶ್ರೀಕೃಷ್ಣದೇವರಾಯ ಟ್ರಸ್ಟ್ ವತಿಯಿಂದ ಏನೋ ಒಂದು ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಪುತ್ಥಳಿ ನಿರ್ಮಾಣವಂಥ ಜಾಗದಲ್ಲಿ ಈಗಾಗಲೇ ನಾನು ಎಲ್ಲ ಗ್ರಾಮಗಳಲ್ಲಿ ಪ್ರಮುಖ ದೇವಸ್ಥಾನಗಳ ಮುಂದೆ ಒಂದು ಸೋಲಾರ್ ಹೈ ಮಾಸ್ಕ್ ಹಾಕೊಡೋಂಥ ಕಾರ್ಯಕ್ರಮ ಏನು ನಡೀತಾ ಇದೆ, ಅದೇ ರೀತಿ ಇಲ್ಲೂ ಕೂಡ ನಮ್ಮ ರಾಜಣ್ಣ, ರಮೇಶು ಮತ್ತು ಗೋವಿಂದಪ್ಪನವರು ಹಾಗೆ ನಮ್ಮ ರತ್ನಮ್ಮನವರು ಎಲ್ಲ ಹಿರಿಯ ಶ್ರೀಕೃಷ್ಣದೇವರಾಯ ಬಲಿಜ ಸೇವಾ ಟ್ರಸ್ಟ್ ಅಗ್ರಹಾರ ವತಿಯಿಂದ ಸನ್ಮಾನ್ಯ ಶ್ರೀ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಚಿದಾನಂದ ಗೌಡ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈ ಮುಖಾಂತರ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಅಗ್ರಹಾರಕ್ಕೆ ಐಮಾಸ್ ಲೈಟನ್ನು ಈಗ ಗುದ್ಲಿ ಪೂಜೆ ಮಾಡೋ ಮುಖಾಂತರ ನೆರವೇರಿಸ್ಕೊಟ್ಟಿದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ಬಿ ಗೋವಿಂದಪ್ಪನವರ ಒಂದು ನೇತೃತ್ವದಲ್ಲಿ ಮತ್ತು ಅವರು ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಾರೆ. ಹಿರಿಯರ ಒಂದು ಆಶೀರ್ವಾದದೊಂದಿಗೆ ನಾವು ಮುನ್ನುಗ್ತಾ ಇದ್ದೀವಿ. ದಯಮಾಡಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಅವರ ಜೊತೆ ಇದ್ದು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಈ ಅಗ್ರಹಾರ ಗ್ರಾಮಸ್ಥರ ಪರವಾಗಿ ಮತ್ತು ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಸದಸ್ಯರೆಲ್ಲರೂ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತೀವಿ.